ಹಲೋ ಸ್ಟೂಡೆಂಟ್ಸ್, ನಾನು ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಮ್ಯಾಥಮೆಟಿಕ್ಸಿನ ವೆಕ್ಟರ್ಸ್ ಚಾಪ್ಟರ್ನಲ್ಲಿ ಬರುವಂಥ 3 ಮಾರ್ಕಿನ ಪ್ರಶ್ನೆಯನ್ನು ಸಾಲ್ವ್ ಮಾಡೋದಕ್ಕೆ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟನ್ನು ಹೇಳ್ಕೊಳ್ತೀನಿ. ಇದರಲ್ಲಿ ಫಾರ್ ಎನಿ ಎಕ್ಸ್ ಕಮ ವೈ ಕಮ ಝೆಡ್ ಅಂದರೆ ಒಂದು ಟ್ರಿಪ್ಲೆಟ್ ಆಫ್ ರಿಯಲ್ ನಂಬರ್ ಕೊಟ್ಟಾಗ ವಿ ಕ್ಯಾನ್ ಅಸೋಸಿಯೇಟ್ ಎ ಯುನಿಕ್ ವೆಕ್ಟರ್ ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಪ್ಲಸ್ ಝೆಡ್ ಕೆ ಕ್ಯಾಪ್ where I cap, j cap and k cap are unit vectors along the positive direction of x-axis, y-axis and z-axis respectively. And the magnitude of this vector is square root of x square plus y square plus z square. ಇದನ್ನು ನೀವು ಮೆಮರೈಸ್ ಮಾಡಬೇಕು. ಇದಾದ ನಂತರದಲ್ಲಿ a is equal to x1 y1 z1 and b is equal to x2 y2 z2 are any 2 points. Position vector of the point A x1 y1 z1 is OA is equal to x1 I cap plus y1 j cap plus z1 k cap. ಹಾಗೆಯೇ position vector of the point B is vector OB is equal to x2 I cap plus y2 j cap plus z2 k cap. ಇಲ್ಲಿ O origin ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾಗಿ ವೆಕ್ಟರ್ ಎ ಪಿ ಇಸ್ ಈಕ್ವಲ್ ಟು ಒ ಬಿ ಮೈನಸ್ ಒ ಎ ದಟ್ಸ್ ಈಕ್ವಲ್ ಟು x2 ಮೈನಸ್ x1 ಇಂಟು ಐ ಪ್ಲಸ್ y2 ಮೈನಸ್ y1 ಇಂಟು ಜೆ ಪ್ಲಸ್ z2 ಮೈನಸ್ z1 ಇಂಟು ಕೆ. ನೆಕ್ಸ್ಟ್ ಫೈಂಡ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ಸ್. ವೆಕ್ಟರ್ ಎ ಇಸ್ ಈಕ್ವಲ್ ಟು 2i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಪ್ಲಸ್ ಕೆ ಕ್ಯಾಪ್. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಅಂದರೆ ರೂಟ್ ಆಫ್ 4 ಪ್ಲಸ್ 9 ಪ್ಲಸ್ 1 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದರೆ ರೂಟ್ ಆಫ್ 14 ಬರುತ್ತೆ. ದಿಸ್ ಈಸ್ ದಿ ಮೆಥಡ್ ಆಫ್ ಫೈಂಡಿಂಗ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ಎನಿ ವೆಕ್ಟರ್. ನಿಮಗೆ ಒಂದು ವೆಕ್ಟರ್ ಕೊಟ್ಟಾಗ ಅದರ ಮ್ಯಾಗ್ನಿಟ್ಯೂಡ್ ನೋಡೋದು ಹೇಗೆ ಅನ್ನೋದು ಗೊತ್ತಿರಬೇಕಾಗುತ್ತೆ. ಇಫ್ ಎ ಆ್ಯಂಡ್ ಬಿ ಆರ್ ಎನಿ ಟೂ ವೆಕ್ಟರ್ಸ್ ಗಿವನ್ ಇನ್ ದಿ ಕಾಂಪೊನೆಂಟ್ ಫಾರ್ಮ್ a1 i cap plus a2 j cap plus a3 k cap and b1 I cap plus b2 j cap plus b3 k cap respectively, then vector A plus vector B is equal to a1 plus b1 into I cap plus a2 plus b2 into j cap plus a3 plus b3 into k cap. ಇದು ಅಡಿಷನ್ ಮಾಡುವಂಥ ಮೆಥಡ್. ಅಂದರೆ ಐನ ಕಾಂಪೊನೆಂಟ್ಸ್ ಏನಿದೆ ಕರೆಸ್ಪಾಂಡಿಂಗ್ ಕಾಂಪೊನೆಂಟ್ಸ್ನ ಆ್ಯಡ್ ಮಾಡಬೇಕು. ಅಂದರೆ ಇಲ್ಲಿ ಐ ಕ್ಯಾಪ್ನ ಕಾಂಪೊನೆಂಟ್ ಏನಿದೆ a1, ಇಲ್ಲಿ ಐ ಕ್ಯಾಪ್ನ ಕಾಂಪೊನೆಂಟ್ ಏನಿದೆ b1, ಕರೆಸ್ಪಾಂಡಿಂಗ್ ಕಾಂಪೊನೆಂಟ್ಸ್ನ ಆ್ಯಡ್ ಮಾಡಬೇಕು. ಅಂದರೆ a1 ಪ್ಲಸ್ b1 ಐ ಕ್ಯಾಪ್, ಹಾಗೆಯೇ ಜೆ ಕ್ಯಾಪ್ನ ಕಾಂಪೊನೆಂಟ್ಸ್ a2 ಪ್ಲಸ್ b2 ಜೆ ಕ್ಯಾಪ್, ಹಾಗೆಯೇ ಕೆ ಕ್ಯಾಪ್ನ ಕಾಂಪೊನೆಂಟ್ a3 ಪ್ಲಸ್ b3 ಕೆ ಕ್ಯಾಪ್. ಈ ಥರ ಆ್ಯಡ್ ಮಾಡಬೇಕಾಗುತ್ತೆ. ಅಡಿಷನ್ ತುಂಬ ಸಿಂಪಲ್ ಇದೆ. ಹಾಗೆಯೇ ಸಬ್ಟ್ರ್ಯಾಕ್ಟ್ ಮಾಡೋದಾದರೆ ಕರೆಸ್ಪಾಂಡಿಂಗ್ ಕಾಂಪೊನೆಂಟ್ಸನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಅಂದರೆ a1 ಮೈನಸ್ b1 ಐ ಕ್ಯಾಪ್ ಪ್ಲಸ್ a2 ಮೈನಸ್ b2 ಜೆ ಕ್ಯಾಪ್ a3 ಮೈನಸ್ b3 ಕೆ ಕ್ಯಾಪ್. ಇದು ಅಡಿಷನ್ ಮತ್ತು ಸಬ್ಟ್ರ್ಯಾಕ್ಟ್ ಮಾಡುವಂಥ ಮೆಥಡ್. ಈಗ ಒಂದು ಎಕ್ಸಾಂಪಲ್ ತಗೊಳ್ಳಿ. ಇಫ್ ವೆಕ್ಟರ್ ಎ ಇಸ್ ಈಕ್ವಲ್ ಟು 5i ಮೈನಸ್ ಜೆ ಮೈನಸ್ 3k ಆ್ಯಂಡ್ ವೆಕ್ಟರ್ ಬಿ ಇಸ್ ಈಕ್ವಲ್ ಟು ಐ ಪ್ಲಸ್ 3j ಮೈನಸ್ 5k, ದೆನ್ ಫೈಂಡ್ ದಿ ವೆಕ್ಟರ್ಸ್ a ಪ್ಲಸ್ ವೆಕ್ಟರ್ ಬಿ ಆ್ಯಂಡ್ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ. ಇಲ್ಲಿ ಆ್ಯಡ್ ಮಾಡೋದು ನೋಡಿ. ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಇಸ್ ಈಕ್ವಲ್ ಟು 5i ಮೈನಸ್ ಜೆ ಮೈನಸ್ 3k ಪ್ಲಸ್ ಐ ಪ್ಲಸ್ 3j ಮೈನಸ್ 5k ಅಂದರೆ 5i ಪ್ಲಸ್ ಐ ಅಂದರೆ 6i ಮೈನಸ್ ಜೆ ಪ್ಲಸ್ 3j ಅಂದರೆ ಪ್ಲಸ್ 2j ಆ್ಯಂಡ್ ಮೈನಸ್ 3k ಮೈನಸ್ 5k ಅಂದರೆ ಮೈನಸ್ 8k ಅಂದರೆ 6i ಪ್ಲಸ್ 2j ಮೈನಸ್ 8k ಆಗುತ್ತೆ. ಹಾಗೆಯೇ ಎ ಮೈನಸ್ ಬಿ ಅಂದರೆ ಕರೆಸ್ಪಾಂಡಿಂಗ್ ಸಬ್ಟ್ರ್ಯಾಕ್ಟ್ ಮಾಡಬೇಕು. 5i ಮೈನಸ್ ಜೆ ಮೈನಸ್ 3k ಮೈನಸ್ ಐ ಪ್ಲಸ್ 3j ಮೈನಸ್ 5k ಅಂದರೆ 5i ಮೈನಸ್ ಐ ಅಂದರೆ 4i ಮೈನಸ್ ಜೆ ಮೈನಸ್ 3j ಅಂದರೆ ಮೈನಸ್ 4j ಮೈನಸ್ 3k ಮೈನಸ್ 5k ಅಂದರೆ ಪ್ಲಸ್ 2k ಆಗುತ್ತೆ. ನೆಕ್ಸ್ಟ್ ನೋಡಿ. ಇಫ್ ಎ ಆ್ಯಂಡ್ ಬಿ ಆರ್ ಎನಿ ಟೂ ವೆಕ್ಟರ್ಸ್ ಗಿವನ್ ಇನ್ ದಿ ಕಾಂಪೊನೆಂಟ್ ಫಾರ್ಮ್ a1 I cap plus a2 j cap plus a3 k cap and lambda is a scalar, then lambda times vector A is equal to lambda a1 into I cap plus lambda a2 into j cap plus lambda a3 into k cap. ಇಲ್ಲಿ
ಇದನ್ನು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಎ ವೆಕ್ಟರ್ ಅಂತೀವಿ. ಇಫ್ ಲ್ಯಾಂಬ್ಡಾ ಈಸ್ ಎನಿ ಸ್ಕೇಲಾರ್, ಅದನ್ನು ವೆಕ್ಟರಿಗೆ ಮಲ್ಟಿಪ್ಲೈ ಮಾಡೋದಾದರೆ ನೀವು ಪ್ರತಿ ಕಾಂಪೊನೆಂಟಿಗೂ ಲ್ಯಾಂಬ್ಡಾವನ್ನು ಮಲ್ಟಿಪ್ಲೈ ಮಾಡಬೇಕು. ಅಂದರೆ ಐ ಕಾಂಪೊನೆಂಟ್ ಏನಿದೆ ಅದಕ್ಕೆ ಜೆ ಕಾಂಪೊನೆಂಟ್ ಮತ್ತು ಕೆ ಕಾಂಪೊನೆಂಟ್, ಈ ಮೂರು ಕಾಂಪೊನೆಂಟಿಗೆ ಸಹ ಲ್ಯಾಂಬ್ಡಾವನ್ನು ಮಲ್ಟಿಪ್ಲೈ ಮಾಡಬೇಕು. ದಿಸ್ ಇಸ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಎ ವೆಕ್ಟರ್. ಇದಾದ ನಂತರದಲ್ಲಿ ನಾನು ಇನ್ನೊಂದು ಆಪರೇಷನ್ಗೆ ಬರ್ತೀನಿ, ಡಾಟ್ ಪ್ರಾಡಕ್ಟ್ ಅಥವಾ ಸ್ಕೇಲಾರ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್. ಇಲ್ಲಿ ಇಫ್ ವೆಕ್ಟರ್ ಎ ಇಸ್ ಈಕ್ವಲ್ ಟು a1 i cap plus a2 j cap plus a3 k cap and vector b is equal to b1 i cap plus b2 j cap plus b3 k cap are the two non-zero vectors, then vector a dot vector b is equal to a1 b1 ಅಂದರೆ 5 ಕಾಂಪೊನೆಂಟ್ಸ್ ಏನಿದೆ ಅದರ ಪ್ರಾಡಕ್ಟ್ ಪ್ಲಸ್ a2 b2 ಅಂದರೆ ಜೆ ಕ್ಯಾಪ್ನ ಕಾಂಪೊನೆಂಟ್ಸಿನ ಪ್ರಾಡಕ್ಟ್ ಪ್ಲಸ್ a3 b3 ಅಂದರೆ ಕೆ ಕ್ಯಾಪ್ನ ಕಾಂಪೊನೆಂಟ್ಸ್ನ ಪ್ರಾಡಕ್ಟ್, ಅದನ್ನು ಆ್ಯಡ್ ಮಾಡಬೇಕು. a ಡಾಟ್ b is equal to a1 b1 ಪ್ಲಸ್ a2 b2 ಪ್ಲಸ್ a3 b3. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಫೈಂಡ್ ದಿ ಸ್ಕೇಲಾರ್ ಆರ್ ಡಾಟ್ ಪ್ರಾಡಕ್ಟ್ ಆಫ್ ದಿ ವೆಕ್ಟರ್ಸ್ i ಪ್ಲಸ್ 2j ಮೈನಸ್ 3k ಆ್ಯಂಡ್ 2i ಮೈನಸ್ j ಪ್ಲಸ್ k. ಈಗ i ಪ್ಲಸ್ 2j ಮೈನಸ್ 3k ಡಾಟ್ 2i ಮೈನಸ್ j ಪ್ಲಸ್ k ಇಸ್ ಈಕ್ವಲ್ ಟು a1 b1 ಅಂದರೆ 1 ಇಂಟು 2 ಪ್ಲಸ್ a2 b2 ಅಂದರೆ 2 ಇಂಟು ಮೈನಸ್ 1 ಪ್ಲಸ್ a3 b3 ಅಂದರೆ ಮೈನಸ್ 3 ಇಂಟು 1. ಇದನ್ನು ಸಿಂಪ್ಲಿಫೈ ಮಾಡಿದರೆ 2 ಮೈನಸ್ 2 ಮೈನಸ್ 3 ದಟ್ಸ್ ಈಕ್ವಲ್ ಟು ಮೈನಸ್ 3. ಈ ಥರ ಡಾಟ್ ಪ್ರಾಡಕ್ಟನ್ನು ನೋಡಬೇಕು. ಇದಾದ ನಂತರದಲ್ಲಿ ನಾನು ಇನ್ನೊಂದು ಆಪರೇಷನ್ ಹೇಳ್ತೀನಿ, ಕ್ರಾಸ್ ಪ್ರಾಡಕ್ಟ್ ಅಥವಾ ವೆಕ್ಟರ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್. ಈಗ ಇಫ್ a is equal to a1 i cap plus a2 j cap plus a3 k cap and vector b is equal to b1 i cap plus b2 j cap plus b3 k cap are two non-zero vectors, then a cross b, cross product of two vector, is equal to determinant of first row ಅಲ್ಲಿ i caps j cap k cap ಬರೀಬೇಕು. ಸೆಕೆಂಡ್ ರೋ ಅಲ್ಲಿ ವೆಕ್ಟರ್ ಎನ ಕಾಂಪೊನೆಂಟ್ಸ್ ಯಾವುದೆಲ್ಲ a1 a2 a3 ಬರೀಬೇಕು. ಥರ್ಡ್ ರೋ ಅಲ್ಲಿ ವೆಕ್ಟರ್ ಬಿನ ಕಾಂಪೊನೆಂಟ್ಸ್ ಅಂದರೆ b1 b2 b3. ನಿಮಗೆ ಈ ಡಿಟರ್ಮಿನೆಂಟನ್ನು ಎಕ್ಸ್ಪಾಂಡ್ ಮಾಡೋದು ಗೊತ್ತಿದೆ. ಎಕ್ಸ್ಪಾಂಡ್ ಮಾಡಿ ಸಿಂಪ್ಲಿಫೈ ಮಾಡಿದರೆ ಒಂದು ವೆಕ್ಟರ್ ಬರುತ್ತೆ, ವಿಚ್ ಈಸ್ ದಿ ಕ್ರಾಸ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇಫ್ a is equal to i minus 7j plus 7k and b is equal to 3i minus 2j plus 2k, find a cross b and magnitude of a cross b. ಇಲ್ಲಿ a cross b ನೋಡೋದು ಹೇಗಂತ ಹೇಳಿ ನೋಡ್ಕೊಳ್ಳಿ. a cross b is equal to determinant of ಫಸ್ಟ್ ರೋ ಅಲ್ಲಿ i j k, ಸೆಕೆಂಡ್ ರೋ ಅಲ್ಲಿ ವೆಕ್ಟರ್ a ನ ಕಾಂಪೊನೆಂಟ್ಸ್ ಯಾವುದೆಲ್ಲ ಇದೆ 1 ಮೈನಸ್ 7 7, ಥರ್ಡ್ ರೋ ಅಲ್ಲಿ ವೆಕ್ಟರ್ ಬಿ ನ ಕಾಂಪೊನೆಂಟ್ಸ್ ಅಂದರೆ 3 ಮೈನಸ್ 2 ಪ್ಲಸ್ 2. ಈಗ ಇದನ್ನು ಎಕ್ಸ್ಪಾಂಡ್ ಮಾಡಬೇಕು. ಡಿಟರ್ಮಿನೆಂಟ್ ಎಕ್ಸ್ಪಾನ್ಷನ್ ನಿಮಗೆ ಗೊತ್ತಿದೆ, ವಿಚ್ ಈಸ್ ಈಕ್ವಲ್ ಟು ಐ ಇಂಟು ಡಿಟರ್ಮಿನೆಂಟ್ ಆಫ್ ಮೈನಸ್ 7 7 ಮೈನಸ್ 2 2 ಮೈನಸ್ ಜೆ ಇಂಟು ಡಿಟರ್ಮಿನೆಂಟ್ ಆಫ್ 1 7 3 2 ಅಂದರೆ ಜೆ ಇರುವ ರೋ ಮತ್ತು ಕಾಲಮ್ ಬಿಟ್ಟು ಉಳಿದ ಎಲಿಮೆಂಟನ್ನು ಡಿಟರ್ಮಿನೆಂಟ್ 1 7 3 2 ಪ್ಲಸ್ ಕೆ ಇಂಟು ಡಿಟರ್ಮಿನೆಂಟ್ ಆಫ್ 1 ಮೈನಸ್ 7 3 ಮೈನಸ್ 2. ಈಗ ಇದನ್ನು ಎಕ್ಸ್ಪಾಂಡ್ ಮಾಡಬೇಕು. ಐ ಇಂಟು ಮೈನಸ್ 14 ಮೈನಸ್ 7 ಇಂಟು ಮೈನಸ್ 2 ಮೈನಸ್ ಜೆ ಇಂಟು 2 minus 21 plus k into minus 2 minus 21 ಆಗುತ್ತೆ. That is equal to I into minus 7 into 2 minus minus 2 into 7 minus j into 2 minus 21 plus k into minus 2 plus 21. ಇದನ್ನು ಸಿಂಪ್ಲಿಫೈ ಮಾಡಿದಾಗ I into minus 14 plus 14 minus j into minus 19 plus k into 19, that's equal to 19j plus 19k, which is the cross product of the two vector a and b. Magnitude of a cross b is equal to square root of x square plus y square plus z square
that is the component of I square plus component of j square plus component of k square. ಇಲ್ಲಿ ಐದು ಕಾಂಪೊನೆಂಟ್ ಎಷ್ಟು? ಝೀರೋ ಸ್ಕ್ವೇರ್, ಜೆಯ ಕಾಂಪೊನೆಂಟ್ 19 ಪ್ಲಸ್ 19 ಸ್ಕ್ವೇರ್ ಪ್ಲಸ್ ಕೆಯ ಕಾಂಪೊನೆಂಟ್ 19 ಪ್ಲಸ್ 19 ಸ್ಕ್ವೇರ್. ಇದನ್ನು ಸಿಂಪ್ಲಿಫೈ ಮಾಡೋದು ತುಂಬ ಈಸಿ. ಇದನ್ನು 19 ಸ್ಕ್ವೇರ್ ಮಾಡಬೇಕಾಗಿಲ್ಲ. ಇದರಲ್ಲಿ 19 ಸ್ಕ್ವೇರ್ ಕಾಮನ್ ತಗೋಬಿಟ್ರೆ ರೂಟ್ ಆಫ್ 19 ಸ್ಕ್ವೇರ್ ಇಂಟು 1 ಪ್ಲಸ್ 1 ಆಗುತ್ತೆ. 19ನ್ನು ರೂಟಿಂದ ಹೊರಗಡೆ ಬರೆದ್ರೆ 19 ರೂಟ್ 2 ವಿಚ್ ಈಸ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಕ್ರಾಸ್ ಬಿ. ಇಷ್ಟನ್ನು ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಈ ಕಾನ್ಸೆಪ್ಟ್ಗಳನ್ನು ಅಪ್ಲೈ ಮಾಡಿ ಒಂದು 3 ಮಾರ್ಕ್ನ ಪ್ರಶ್ನೆಯನ್ನು ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು.